ತುಮಕೂರಲ್ಲಿ ಒಬ್ಬ ಹೆಣ್ಣು ಮಗಳು ನಾಪತ್ತೆ ಕೇಸ್ ಬಗ್ಗೆ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ರು. ಏನಿದು ಕೇಸು ಅಂತ ಹೇಳಿ. ಆದ್ರೆ ಇದಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಎಂತ ಟ್ವಿಸ್ಟ್ ಅಂದ್ರೆ, ತಂದೆನೇ ಈ ಒಂದು ಪ್ರಕರಣದಲ್ಲಿ ವಿಲನ್ ಆಗ್ಬಿಟ್ಟಿದ್ದಾನೆ. ಎಂತ ಆಕ್ಟಿಂಗ್ ಮಾಡಿದಾನಂದ್ರೆ ಇವನಿಗೆ ಆಸ್ಕರ್ಗಿಂತ ದೊಡ್ಡ ಅವಾರ್ಡ್ ಇದ್ರೂ ಕೂಡ ಕೊಡಬೇಕು. ಹೌದು, ನಿಮ್ಗೆ ಗೊತ್ತಿರ್ಬೋದು, ತುಮಕೂರಿನ ಒಂದು ನಿಂಬೆ ಮರದ ಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ 17 ವರ್ಷದ ಒಂದು ಯುವತಿ ನಾಪತ್ತೆ ಆಗಿರುವಂತಹ ಒಂದು ಕೇಸ್ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಸೊ ಆ ತುಮಕೂರು ಬಾಲಕಿ ನಾಪತ್ತೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಅದೇನಂತ ಹೇಳಿದ್ರೆ, ಮಗಳನ್ನೇ ಕೊಲೆಗೈದು ತಂದೆ ನಾಟಕ ಆಡೋದಲ್ಲದೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಹಾಗೆ ನಾಟಕಗಳನ್ನು ಆಡ್ಕೊಂಡು ಓಡಾಡೋದು ಮಾಡ್ತಾ ಇದ್ದ. ಏಪ್ರಿಲ್ 16 ಅವಳನ್ನ ಮುಗಿಸ್ಬಿಟ್ಟಿದ್ದಾನೆ. ಅದು ಹೇಗೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರೋಮಾಂಚನಕಾರಿಯಾಗಿದೆ. ಯಾಕಂದ್ರೆ ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ. ತನ್ನ ತೋಟಕ್ಕೆ ಮಗಳನ್ನ ಕರೆದೊಯ್ದು ಆ ಒಂದು ಬಾವಿಯಲ್ಲಿ ಅವಳನ್ನ ತಳ್ಳಿ ಮೇಲಿಂದ ಕಲ್ಲುಗಳನ್ನ ಬಿಸಾಕಿ ಹೊಡೆದು ಅವಳನ್ನ ಕೊಂದಿದ್ದಾನೆ. ಆ ಮಟ್ಟಕ್ಕೆ ಕ್ರೂರತನವನ್ನ ಮೆರೆದಿದ್ದಾನೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ಹುಡುಗಿ ಹೆಸರು ಮೇಘನಾ ಅಂತ ಹೇಳಿ. ಈ ಮೇಘನಾ ಇವರ ತಂದೆಯ ವಿರೋಧವನ್ನ ಲೆಕ್ಕಿಸದೆ ತನ್ನ ತಾಯಿಯ ಸಂಬಂಧಿ ಜೊತೆಗೆ ಲವ್ ಅನ್ನ ಮಾಡ್ತಾ ಇರ್ತಾಳೆ. ಇದಕ್ಕೆ ಸಿಕ್ಕಾಪಟ್ಟೆ ವಿರೋಧವನ್ನ ವ್ಯಕ್ತಪಡಿಸಿದಂತಹ ಈ ಒಬ್ಬ ತಂದೆ ಏನಿದ್ದಾನೆ, ಮನೆಯಲ್ಲಿ ತುಂಬಾ ದೊಡ್ಡ ಜಗಳಗಳನ್ನು ಕೂಡ ಮಾಡಿರ್ತಾರೆ. ಆದ್ರೂ ಈ ಹುಡುಗಿ ಏನೂ ಕೇಳಿರೋದಿಲ್ಲ. ಸೊ ನಿಂಬೆ ಮರದ ಹಳ್ಳಿ ಗ್ರಾಮದ ಈ ಯುವತಿಯನ್ನ ತಂದೆ ಚೆನ್ನಾಗಿರೋ ತರ ನಟನೆಯನ್ನ ಮಾಡ್ತಾನೆ. ಜೊತೆಗೆ ನಾನು ಹೊಲಕ್ಕೆ ಹೋಗಿ ಬರ್ಬೇಕು ಅಂತ ಹೇಳಿ ತೋಟಕ್ಕೆ ಹೋಗಿ ಅಲ್ಲಿ ತನ್ನ ಮಗಳನ್ನು ಕೂಡ ಕರ್ಸ್ಕೊಳ್ತಾನೆ, ಕೆಲಸ ಇದೆ ಅಂತ ಹೇಳಿ. ಆ ಸಮಯದಲ್ಲಿ ಬಾವಿ ಹತ್ರ ಅವಳನ್ನ ನಿಲ್ಲಿಸಿ ಬಾವಿಗೆ ತಳ್ಳಿಬಿಡ್ತಾನೆ. ನಂತರ ಮೇಲಿಂದ ಕಲ್ಲುಗಳನ್ನ ಅವಳ ಮೇಲೆ ಎಸೆದು ಕೊಂದಿರ್ತಾನೆ. ಈ ಕೊಂದಾದ ನಂತರ ಮನೆಗೆ ಬರ್ತಾನೆ. ಆಗ ಅವರ ತಾಯಿ ಅಂದ್ರೆ ಇವನ ಹೆಂಡತಿ ಏನಿದ್ದಾರೆ, ಯಾಕೋ ನಮ್ಮ ಮಗಳು ಮನೆಗೆ ಬಂದಿಲ್ವಲ್ಲ ಅಂತ ಹೇಳಿ ನೆಕ್ಸ್ಟ್ ದಿನ ಹೋಗಿ ಆ ಒಂದು ಹೆಂಡತಿ ಜೊತೆಗೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ಅಲ್ಲೂ ಕೂಡ ಇವನು ಯಾವುದೇ ರೀತಿಯಾದಂತಹ ಒಂದು ಅವನ ಮೇಲೆ ಡೌಟ್ ಬರೋ ರೀತಿ ನಡ್ಕೊಳ್ಳಲ್ಲ. ಅಷ್ಟು ಕ್ಲಿಯರ್ ಆಗಿರ್ತಾನೆ. ಯಾವಾಗ ಅಂದ್ರೆ ಇವತ್ತು ಮೇ 16, ಆದ್ರೆ ಇವನು ಕೊಂದಿರೋದು ಏಪ್ರಿಲ್ 16. ಅವತ್ತಿನವರೆಗೂ ಕೂಡ ಯಾರ ಮೇಲೂ ಕೂಡ ಪೊಲೀಸರಿಗೆ ಡೌಟ್ ಬರೋದಿಲ್ಲ. ಒಂದು ಕಡೆಯಿಂದ ವಿಚಾರಣೆ ಮಾಡ್ಕೊಂಡ್ ಬಂದಾಗ ಈ ಒಬ್ಬ ತಂದೆ ಏನಿದ್ದಾನೆ ತಿಮ್ಮರಾಯಪ್ಪ, ಇವನ ಒಂದು ವಿಚಾರಣೆಯನ್ನ ಮಾಡ್ಬೇಕಾದ್ರೆ ಪೊಲೀಸರು ಸ್ವಲ್ಪ ಗೊತ್ತಲ್ಲ, ಇವನೇ ಕಿಲ್ಲಾಡಿ ಅನ್ಕೊಂಡ್ರೆ ಪೊಲೀಸರು ಇವನಿಗಿಂತ ಕಿಲ್ಲಾಡಿ ಸ್ವಲ್ಪ ಪ್ರಶ್ನೆಗಳನ್ನ ಅದಲು ಬದಲು ಮಾಡಿ ಕೇಳಿದಾಗ ಇವನು ಯಾಕೋ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಿದ್ದಂತೆ. ಆ ಸಮಯದಲ್ಲಿ ಪೊಲೀಸರಿಗೆ ಸ್ವಲ್ಪ ಡೌಟ್ ಬಂದು ಅವರದೇ ಒಂದು ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ಈ ಮುದುಕ ಪ್ರೀತಿಯ ವಿರೋಧಕ್ಕೆ ತನ್ನ ಮಗಳನ್ನ ಕೊಂದಿರೋದನ್ನ ಬಾಯಿ ಬಿಟ್ಟಿದ್ದಾನೆ. ಅದು ಕೂಡ ಪ್ರೀ ಪ್ಲಾನ್ ಮಾಡಿ ಅವಳನ್ನ ಮುಗಿಸಿದ್ದಾನೆ. ಅಷ್ಟೇ ಅಲ್ಲ, ಹೀಗೆ ಮಾಟ ಮಂತ್ರ ಮಾಡಿ ಅವಳನ್ನ ಬೇರೆ ತರ ಮನ್ಸನ್ನ ಚೇಂಜ್ ಮಾಡಕ್ ನೋಡಿದ್ರು ಕೂಡ ಆ ಹುಡುಗಿ ಚೇಂಜ್ ಆಗದೆ ಇರೋ ಕಾರಣ ಅವಳನ್ನ ಮುಗಿಸ್ಬಿಟ್ಟೆ ಅಂತಾನೂ ಕೂಡ ಈಗ ಈ ತನಿಖೆಯಲ್ಲಿ ಬಾಯಿ ಬಿಟ್ಟಿದ್ದಾರೆ. ಸೊ ನೋಡ್ರಿ, ಪ್ರೀತಿ ಪ್ರೇಮ ಅನ್ನೋದು ಇವತ್ತಿನವರೆಗೂ ಕೂಡ ವಿರೋಧವನ್ನ ತಗೊಂಡು ಹೋಗ್ತಾ ಇದೆ. ಸೊ ತಂದೆ ತಾಯಿಗೆ ಮಕ್ಕಳ ಒಂದು ಖುಷಿಗಿಂತ ಬೇರೆ ಯಾವುದೂ ಕೂಡ ಇರೋದಿಲ್ಲ. ಮಗಳನ್ನ ಸಾಯಿಸೋ ಮಟ್ಟಕ್ಕೆ ಇವನು ದ್ವೇಷ ಯಾಕೆ ಮಾಡಿದ್ನೋ ಗೊತ್ತಿಲ್ಲ. ಇವನಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು, ಶಿಕ್ಷೆಯನ್ನ ಪ್ರಕಟ ಮಾಡಲೇಬೇಕು. ಈಗ ತುಮಕೂರು ಬಾಲಕಿ ನಾಪತ್ತೆಗೆ ಒಂದು ಸುಖಾಂತ್ಯವಂತೂ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ನಿಮಗೆ ಏನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.